ಸೊ ಹಲೋ ಕರ್ನಾಟಕ, ನಾವು ಇವತ್ತು ಇನ್ನೊಂದ್ಸಲ ಬಂದಿದ್ದೇವೆ ಆಂಜನೇಯ ಎಲೆಕ್ಟ್ರಿಕಲ್ಸ್ಗೆ. ಯಾಕೆ ಬಂದಿದ್ದೇವೆ, ಯಾವ ಗಾಡಿ ಇವತ್ತು ನಿಮಗೆ ನಾವು ತೋರಿಸ್ತಿದ್ದೇವೆ, ಎಲ್ಲ ಈ ವಿಡಿಯೋಲಿ ನಾವು ಈಗ ತೋರಿಸ್ತೇವೆ. ಸೊ ಒಂದು ಸ್ಪೆಷಲ್ ಆಗಿರೋ ಒಂದು ಮಿನಿ ಬಸ್ ಇದೆ ನಮ್ಮ ಜೊತೆ ಇವತ್ತು. ಯಾವ ಗಾಡಿಯಿಂದ ಈಗ ತೋರಿಸ್ತೇನೆ. ಸೊ ಬನ್ನಿ ತೋರಿಸ್ತೇನೆ. ತುಂಬ ಜನ ಚಾನಲ್ಗೆ ಬಂದಿದ್ದೀರಿ, ಸೊ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನೆಕ್ಸ್ಟ್ ನಿಮಗೋಸ್ಕರ ವೀಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ. ಹಾಗೂ ಈ ವಿಡಿಯೋಗೆ ಲೈಕ್ ಕೂಡ ಮಾಡಿ. ನೆಕ್ಸ್ಟ್ ಬಸ್ ಯಾವುದು ನಿಮಗೆ ಬೇಕು ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಕಮೆಂಟ್ ಪ್ರಕಾರವೇ ನಾನು ವೀಡಿಯೋಸ್ ಮಾಡ್ತಿದ್ದೇನೆ ಈಗ. ಸೊ ಎಸ್ ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಭುವನ್. ಸರ್, ನಾವೀಗ ಯಾವ ಗಾಡಿಯಲ್ಲಿ ಇದ್ದೀವಿ ಸರ್? ಸ್ಟ್ರಾಬೆರಿ ಟ್ರೇಲ್ಸ್ ಅಲ್ಲ ಸರ್? ಅದು ಯಾವ ಕಂಪನಿ ಸರ್? ಹೊಸತ್ತು ಕಂಪನಿಯಾ ಸರ್ ಅಥವಾ ಮುಂಚೆಯಿಂದ ಇದೆಯಾ ಸರ್ ಇದು ಕಂಪನಿ? ಇಲ್ಲ, ಹೊಸತ್ತು ಕಂಪನಿ ಅಲ್ಲ ಸರ್? ಓಕೆ ಸರ್, ಬಸ್ ಹೊಸ ಕಂಪನಿ. ನಿಮ್ಮ ಬಗ್ಗೆ ಹೇಳ್ಬೋದಾ ಸರ್? ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ ಡ್ರೈವಿಂಗ್ ಫೀಲ್ಡಲ್ಲಿ? ನಾನೊಂದು ಫಸ್ಟ್ ಟೈಮ್ ಕ್ಲೀನರ್ ಆಗಿ ಬಂದದ್ದು ಬಸ್ಸಿಗೆ. ಓಕೆ, ಕ್ಲೀನರ್ ಆಗಿದ್ದು ಅದರ ಬಸ್ಸಲ್ಲಿ ಕಂಡಕ್ಟರ್ ಆಗಿ ಕ್ಲೀನರ್ ಆಗಿ ಎಲ್ಲ ಮಾಡಿ ಈಗ ಡ್ರೈವರ್ ಆಗಿದೆ. ಓಕೆ ಸರ್, ಟೋಟಲ್ ಜರ್ನಿ ಎಷ್ಟು ವರ್ಷದ ಸರ್ ಒಂದು ಹೇಳ್ಬೋದಾ ಸರ್? ಒಂದು 10-12 ವರ್ಷದ ಜರ್ನಿ. ಓಕೆ, 10 to 12 ಇಯರ್ ಎಕ್ಸ್ಪೀರಿಯನ್ಸ್ ಉಂಟಲ್ಲ ಸರ್ ನಿಮಗೆ. ಫಸ್ಟ್ ನೀವು ಬಿಟ್ಟ ಗಾಡಿ ಯಾವ್ದು ಸರ್? ಫಸ್ಟ್ ಬಿಟ್ಟ ಗಾಡಿ ಮಹೇಶ್ ಅಂತ ಹೇಳಿ, ಟೂರಿಸ್ಟ್ ಗಾಡಿ. ಟೂರಿಸ್ಟ್ ಸರ್? ಚಿಕ್ಕ ಗಾಡಿ ಸರ್ ದೊಡ್ಡ ಗಾಡಿ ಸರ್? ದೊಡ್ಡ ಗಾಡಿ ಅಂದ್ರೆ 50 ಸೀಟರ್ ಸರ್ ಅದು? 50 ಸೀಟರ್. 50 ಸೀಟರ್ ಅಲ್ಲ ಸರ್? ಓಕೆ ಸರ್, ಈ ಅದರ ನಂತರ ನೀವು 50 ಸೀಟರ್ ನಂತರ ಈಗ ಇದು ಎಷ್ಟು ಸೀಟರ್ ಸರ್ ಗಾಡಿ ಹೇಳ್ಬೋದಾ? 25 ಸೀಟರ್ ಗಾಡಿ. ಓಕೆ, 25 ಸೀಟರ್ ಅಲ್ಲ ಸರ್ ಗಾಡಿ? ಆ ದೊಡ್ಡ ಗಾಡಿ ಮತ್ತು ಚಿಕ್ಕ ಗಾಡಿಯಲ್ಲಿ ಏನೋ ಡಿಫ್ರೆನ್ಸ್ ಇದೆ ಸರ್? ದೊಡ್ಡ ಗಾಡಿ ಅಂದ್ರೆ ಲೆಂತ್ ಉದ್ದ ಬರ್ತದೆ, ಇದು ಶಾರ್ಟ್ ವೀಲ್ ಗಾಡಿ. ಓಕೆ, ಕಂಫರ್ಟ್ ಯಾವ್ದು ಸರ್ ಜಾಸ್ತಿ ಒಳ್ಳೆ ಕಂಫರ್ಟ್ ಇರುತ್ತೆ ಅದರಲ್ಲಿ? ಕಂಫರ್ಟ್ ಅಂತ ಹೇಳಿದ್ರೆ ಆಲ್ರೆಡಿ ಎಲ್ಲ ಕಂಫರ್ಟ್ ಇದೆ. ಓಕೆ, ಎಲ್ಲ ಗಾಡಿ ಓಕೆ ಹಾಗೆ ಅಲ್ಲ? ಕೆಲವು ಗಾಡಿಯಲ್ಲಿ ಸಸ್ಪೆನ್ಸರ್ ಬರ್ತದೆ. ಓಕೆ, ಇದು ಗಾಡಿಯಲ್ಲಿ ಹೇಗೆ ಸರ್? ಏರ್ ಸಸ್ಪೆನ್ಷನ್ ಇದೆಯಾ? ಇಲ್ಲ, ಪ್ಲೇಟ್. ಓಕೆ, ಪ್ಲೇಟ್ ಗಾಡಿ ಅಲ್ಲ? ಓಕೆ, ಆಕ್ಷನ್ ಬ್ಲೇಡ್ ಅಲ್ಲ ಸರ್? ಓಕೆ ಸರ್, ಇದು ಯಾವ ಚೆಸ್ ಮೇಲೆ ಬಿಲ್ಟ್ ಆಗಿದೆ ಸರ್ ಗಾಡಿ? ಇದು ಟಾಟಾ. ಓಕೆ, ಟಾಟಾ ಮೋಟರ್, ಟಾಟಾ ಬ್ರ್ಯಾಂಡ್ ಅಲ್ಲ ಸರ್ ಚೆಸ್ ಇದು? ಓಕೆ, ಬಾಡಿ ಎಲ್ಲಿ ಸರ್ ಕಟ್ಟಿದ್ದು? ಬಾಡಿ ತ್ರಾಸಿ ವಿನಾಯಕ. ಓಕೆ, ವಿನಾಯಕ ಬಾಡಿಯಲ್ಲಿ ಕಟ್ಟಿದ್ದೀರಲ್ಲ ಸರ್ ಬಾಡಿ. ಹೇಗೆ ಸರ್ ಬಾಡಿ ಹೇಗಿದೆ ಸರ್ ವಿನಾಯಕದಲ್ಲ? ಒಳ್ಳೆಯದೆ, ಸೂಪರ್ ಇದೆ. ಓಕೆ, ಒಳ್ಳೆ ಇದೆಲ್ಲ ಸರ್, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಸರ್ ಒಂದು ಬಾಡಿಯಲ್ಲಿ? ಹೌದೌದು. ಓಕೆ ಸರ್, ಮತ್ತೆ ಚಂದ ಕಲರ್ಫುಲ್ ಲೈಟ್ಸ್ ನೀವು ಮಾಡಿಸಿದಿರಲ್ಲ ಸರ್, ಇದು ಎಲ್ಲಿ ಸರ್ ಮಾಡಿಸಿದ್ದು? ಇದು ಕೊಲ್ಯ ಆಂಜನೇಯ. ಓಕೆ, ಆಂಜನೇಯ ಎಲೆಕ್ಟ್ರಿಕಲ್ಸ್ ಬಗ್ಗೆ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ವರ್ಕಿಂಗ್ ಒಳ್ಳೆದುಂಟು. ಓಕೆ, ಒಳ್ಳೆ ರೆಡಿ ಮಾಡಿ ಕೊಟ್ಟಿದ್ದೀರಲ್ಲ ಸರ್? ಓಕೆ ಸರ್, ಹಾಗಾದ್ರೆ ಒಂದು ಇದು ಬಸ್ಸಲ್ಲಿ ಒಂದು ಸ್ಪೆಷಾಲಿಟಿಯಾಗಿ ಒಂದು ಯೂನಿಕ್ ಒಂದು ಕಾನ್ಸೆಪ್ಟ್ ತಂದಿದ್ದೀರಲ್ಲ ಸರ್ ನೀವು. ಒಂದು ಡಿಸ್ಪ್ಲೇ ನೋಡಿ, ಇಲ್ಲಿ ಇದೆ ಡಿಸ್ಪ್ಲೇ. 25 ಸೀಟರ್ AC ಗಾಡಿ, ಅದರಲ್ಲಿ ಫಸ್ಟ್ ನ್ಯೂ ಗಾಡಿ ಇದೇ ಗಾಡಿ. ಫಸ್ಟ್ ನಮ್ಮದು ದಕ್ಷಿಣ ಕನ್ನಡಗೆ ಹೇಳ್ಬೋದು, ಫಸ್ಟ್ ಗಾಡಿ ತಂದದ್ದು ಇವರೇ, ಸ್ಟ್ರಾಬೆರಿ ಟ್ರೇಲ್ಸ್ ಅಂತ. ಸೊ ಸರ್, ಇಷ್ಟು ಶೃಂಗಾರವಾಗಿ ಒಂದು ಸೂಪರ್ ಗಾಡಿ ಮಾಡಿದ್ದೀರಲ್ಲ ಸರ್, ನೀವು ಮುಂಚೆಯಿಂದಲೇ ಪ್ಲಾನ್ ಮಾಡಿದ್ದೀರಾ ಸರ್ ಹೀಗೆ ಗಾಡಿ ಮಾಡಬೇಕು ಅಂತ? ಮುಂಚೆ ಅಂದ್ರೆ ಪ್ಲಾನಿಂಗ್ ಅಂದ್ರೆ ಈಗ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಈಗೆಲ್ಲ ಬೇಕೆ, ಮೊದಲೆಲ್ಲ ಅದೆಲ್ಲ ಇರ್ತಿರ್ಲಿಲ್ಲ. ಓಕೆ, ಮೊದಲಂದ್ರೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ನಾನು ಕ್ಲೀನರ್ ಆಗಿರುವಾಗ ಓಕೆ, ಒಂದೆರಡು ಸ್ಪೀಕರ್ ಇದ್ರೆ ಸಾಕು. ಈಗ ಎಷ್ಟಿದ್ರು ಬೇಕು. ಓಕೆ, ಎಷ್ಟಿದ್ರು ಕೂಡ ಸಾಕಾಗುದಿಲ್ಲ ಅವರಿಗೆ. ಒಂದೊಂದು ನ್ಯೂ ಮಾಡಲ್ JBL ಆಗ್ಲಿ ಎಲ್ಲ LED ಆಗ್ಲಿ, ಮೊದಲೆಲ್ಲ LED ಇಲ್ಲ, ಈಗ LED ಕ್ರೇಜಿ ಬೇಕೇ. ಹೌದು ಸರ್, ಹೌದೌದು, ಒಂದು ಕಣ್ಣಿಗೆ ಹೊಡಿಬೇಕಲ್ಲ ಸರ್? ಕಣ್ಣಿಗೆ ಹೊಡಿ. ಸಿಸ್ಟಮ್ ಅಂದ್ರೆ ಮೊದಲೆಲ್ಲ ಸಿಸ್ಟಮ್ ಇಲ್ಲದಿದ್ರು ಗಾಡಿ ಬಂದ್ರೆ ಸಾಕು, ಒಂದು ಟೂರ್ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇದ್ರು. ಈಗ ಹಾಗೆಲ್ಲ, ಈಗ ಮಕ್ಕಳು ಕೂಡ 5ನೇ ಕ್ಲಾಸ್ ಮಕ್ಕಳು ಹೇಳುವಾಗಲೂ ಕೇಳ್ತಾ ಇದ್ರು, LED ಉಂಟಾ, ಲೇಸರ್ ಉಂಟಾ, ಬಸ್ಸಿಗೆ ಬಸ್ ಹೇಗೆ ಉಂಟು ಅಂತ ಕೇಳಿದ್ರೆ LED ಉಂಟಾ, ಲೇಸರ್ ಉಂಟಾ, ಸಿಸ್ಟಮ್ ಉಂಟಾ, ಅದನ್ನೇ ಕೇಳ್ತಾರೆ, ಬಿಟ್ರೆ ಬೇರೆ ಏನಿಲ್ಲ. ಹೌದು ಸರ್, ಅದೌದು ಸರ್. ಹಾಗೆ ಅದು ಒಂದು ಮೋಟಿವ್ ಇಟ್ಕೊಂಡು ನೀವು ಗಾಡಿ ಮಾಡಿದಲ್ಲ ಸರ್? ಗಾಡಿ ಮಾಡಿ. ಸೊ ಸರ್, ಈ ಬಸ್ಸಿಗೆ ಬಂದ ಪ್ಯಾಸೆಂಜರ್ಗೆ ನಿಮ್ಮ ಕಂಪನಿ ತರ ಇಂದ ಏನೆಲ್ಲ ಫೆಸಿಲಿಟಿ ಕೊಡ್ತೀರಿ ಸರ್? ಫೆಸಿಲಿಟಿ ಅಂದ್ರೆ ಪುಷ್ ಬ್ಯಾಕ್ ಸೀಟ್. ಓಕೆ, ಈ SK ಸೀಟ್ ಗಿಂತ ಜಾಸ್ತಿ ಪುಷ್ ಬ್ಯಾಕ್ ಉಂಟು ಇದರಲ್ಲಿ. ಓಕೆ, ಜಾಸ್ತಿ ಪುಷ್ ಬ್ಯಾಕ್ ಇದೆ? ಜಾಸ್ತಿ ಇದೆ, 70% ಪುಷ್ ಬ್ಯಾಕ್ ಇದೆ. ಓಕೆ, ಮತ್ತೆ ಏನಂದ್ರೆ ವೋಕಲ್ ಉಂಟು. ಮತ್ತೆ 25 ಸೀಟರ್ ಅಲ್ಲಿ ಫಸ್ಟ್ ಟೈಮ್ LED ಹಾಕಿದ್ದು ಇಲ್ಲಿ. ಓಕೆ, LED ಡಿಸ್ಪ್ಲೇ ಫಸ್ಟ್ ಅಲ್ಲ ಸರ್? ಇಲ್ಲದ್ರೆ ಕೂಡ ಫಸ್ಟ್ ಸರ್ 25 ಸೀಟರ್ ಅಲ್ಲಿ. ಈಗ ಬ್ಲೇಡ್ ಸೆಟ್ ಗಾಡಿ ಆದ್ರೂ ಹೌದು, ಒಳ್ಳೆ ಆಕ್ಷನ್ ಉಂಟು ಇದು. ಓಕೆ, ಒಳ್ಳೆ ಕಂಫರ್ಟೇಬಲ್ ಉಂಟು. ಓಕೆ, ಕಂಫರ್ಟೇಬಲ್ ಒಳ್ಳೆ ಇದೆ ಅಲ್ಲ ಸರ್? ಟಾಟಾ ಗಾಡಿಯಲ್ಲಿ ಆಲ್ರೆಡಿ ಟ್ರಾವೆಲ್ ಮಾಡಿದ್ದೀನಿ ಸರ್, ಹಾಗೆ ಒಂದು ಇದ್ರ ಕಂಫರ್ಟ್ ಕೂಡ ಗೊತ್ತಿದೆ ಸರ್. ಒಂದು ಒಳ್ಳೆ ರಾತ್ರಿ ಮಲಗಿದ್ರೆ ಗೊತ್ತಾಗಲ್ಲ ಸರ್? ಹೌದು, ಸ್ಮೂತ್ ಇಂಜಿನ್, ಸ್ಮೂತ್ ನೆಕ್ಸ್ಟ್ ಲೆವೆಲ್ ಇದೆ ಅಲ್ಲ ಸರ್? ಓಕೆ ಸರ್, ಇದು ಗಾಡಿ AC ನಾನ್ AC ಸರ್? AC ಗಾಡಿ. ಓಕೆ, AC ಅಲ್ಲ ಸರ್? ಯಾವ ಕಂಪನಿ ಸರ್ AC ಯೂಸ್ ಮಾಡಿದ್ರಿ? ಓಕೆ, ಜೆಟೆಕ್. ಓಕೆ, ಒಳ್ಳೆ ಕಂಪನಿ AC ಕೂಡ ಯೂಸ್ ಮಾಡಿದ್ದಾರೆ ಇವರು. ಸೊ ನೋಡ್ಬೋದು, ಕ್ಯಾಬಿನ್ ನಿಮ್ಮ ಮುಂದೆ ಇದೆ, ಫುಲ್ ಲೋಡೆಡ್ ಕ್ಯಾಬಿನ್. ಸರ್, ನಿಮ್ಮ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ನೀವು ಲಾಂಗೆಸ್ಟ್ ಟ್ರಿಪ್ ಅಂದ್ರೆ ಎಲ್ಲಿ ತನಕ ಹೋಗಿದ್ದೀರಿ ಸರ್? ಲಾಂಗೆಸ್ಟ್ ಟ್ರಿಪ್ ಅಂದ್ರೆ ಲಾಕ್ಡೌನ್ ಟೈಮಲ್ಲೆಲ್ಲ ಇಲ್ಲಿಗೆ ಹೋಗಿದ್ದು, ಒರಿಸ್ಸಾ, ಸುಂದರಗಾಡಿ.
ಓಕೆ ಅಲ್ಲೊಂದು 2-3 ಟ್ರಿಪ್ ಹೋಗಿದ್ದೇನೆ. ಓಕೆ 3 ಟ್ರಿಪ್ ಅಲ್ಲ ಸರ್, ಒಂದು ಎಷ್ಟು ದಿನ ಹಾಲ್ಟ್ ಇತ್ತ ಸರ್ ಅಲ್ಲಿ? ಹಾಲ್ಟ್ ಇಲ್ಲ, ಕಂಟಿನ್ಯೂ ಡ್ಯೂಟಿ. ಓಕೆ, ಹೋಗಿ ಡ್ರಾಪ್ ಮಾಡಿ ಡ್ರಾಪ್ ಮಾಡಿ ಖಾಲಿ ಬರುದು. ಓಕೆ, ಖಾಲಿ ಬರುದಲ್ಲ ಸರ್? ಖಾಲಿ. ಮತ್ತೆ ಕೇರಳ ಟ್ರಿಪ್ ಸುಬ್ಬಲಕ್ಷ್ಮಿ ಟ್ರಾವೆಲ್ಸ್ ಗಾಡಿಯಲ್ಲಿ ಒಂದು 2-3 ಸಲ ಕೇರಳ ಹೋಗಿದ್ದೀನಿ. ಓಕೆ, ಕೇರಳ ಎಲ್ಲಿ ಸರ್ ಲಾಸ್ಟ್? ಓಕೆ, ಮುನ್ನಾರಲ್ಲಿ ಹೋಗಿದ್ದೀರಲ್ಲ ಸರ್. ಓಕೆ ಸರ್, ನೀವು ಒಡಿಶಾಗೆ ಹೋಗಿದ್ದೆ ಅಂತ ಹೇಳಿದ್ರ ಸರ್, ಹೇಗೆ ಸರ್ ಫುಡ್ ಎಲ್ಲ ಹೇಗಿತ್ತು ಸರ್ ಒಡಿಶಾಗೆ ಹೋಗಿದ್ದಾಗ? ಲಾಕ್ಡೌನ್ ಟೈಮಲ್ಲಿ ತುಂಬಾ ಕಷ್ಟ ಆಗ್ತಿತ್ತು. ಓಕೆ, ಅಂದ್ರೆ ಫುಡ್ ಇಲ್ಲ. ಓಕೆ, ಆ ನಂತರ ಜನಗಳದ್ದು ಕಿರಿಕಿರಿ, ಪೊಲೀಸರ ಕಿರಿಕಿರಿ, ಚೆಕ್ ಪೋಸ್ಟ್ ಎಲ್ಲ ಇತ್ತು. ಓಕೆ, ಅದನ್ನೆಲ್ಲ ಹೇಗೆ ಸರ್ ಫೇಸ್ ಮಾಡಿದ್ರಿ? ಮತ್ತೆ ಒಂದು ಎರಡನೇ ಅದು ವಾಶ್ರೂಮ್ಗೆಲ್ಲ ಸರಿ ಸಿಗ್ತಾ ಇರಲಿಲ್ಲ, ಭಾರಿ ಕಷ್ಟ ಆಗ್ತಿತ್ತು. ಮೇನ್ ಫುಡ್ ಹೌದು ಸರ್, ಅದೇ ವಾಶ್ರೂಮ್ 2 ದಿವಸ ಎಲ್ಲ ಸ್ನಾನನೇ ಇರುದಿಲ್ಲ. ಓಕೆ ಸರ್, ಇದನ್ನೆಲ್ಲ ಹೇಗೆ ಸರ್ ಫೇಸ್ ಮಾಡಿದ್ರಿ ನೀವು? ಹೇಗೆ ಎಂತ ಮಾಡೋದು, ನಾವು ಕಲ್ತಾಗಿದೆ ಫೀಲ್ಡ್. ಓಕೆ, ಇನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಓಕೆ ಸರ್, ಅಟ್ಯಾಚ್ಮೆಂಟ್ ಆಗಿದೆ, ಅಡ್ಜಸ್ಟ್ ಮಾಡಿಕೊಂಡೇ ಹೋಗ್ಬೇಕಲ್ಲ ಸರ್. ಡ್ರೈವಿಂಗ್ ಫೀಲ್ಡ್ ಮಾಡುವಾಗ ಅದನ್ನು ಬಿಟ್ಟು ಬೇರೆ ಯಾವುದಕ್ಕೆ ಹೋದ್ರು ಮತ್ತೆ ಇದೇ ಕಂಫರ್ಟೇಬಲ್ ಅಂತ ಆಗ್ತದೆ, ಮತ್ತೆ ಇಲ್ಲಿಗೆ ಬರುತ್ತೆ. ಓ ಓಕೆ ಸರ್, ಒಂದು ಡ್ರೈವಿಂಗ್ ಫೀಲ್ಡ್ ಮೇಲೆ ಒಂದು ಲವ್ ಇದೆಯಲ್ಲ ಸರ್? ಹೌದು. ಓಕೆ ಸರ್, ಹಾಗಾದ್ರೆ ಹಾಗೆ ಸಣ್ಣಕ್ಕಿರ್ಬೇಕಾದ್ರು ಒಂದು ಸ್ಕೂಲ್ ಅಲ್ಲಿ ಹೋಗುವಾಗ ಬಸ್ ಅನ್ನೆಲ್ಲ ನೋಡಿದ್ರೆ ಡ್ರೈವರ್ ಹತ್ರ ಟಾಟಾ ಮಾಡೋದು ಮೊದಲೇ. ಹಾಗೆ ಬಸ್ಸಿಗೆ ಸೆಟ್ ಆದೆ, ಎಜುಕೇಶನ್ ಎಲ್ಲ ಅರ್ಧದಲ್ಲಿ ಆಯ್ತು, ಬಸ್ಸಿಗೆ ಸೆಟ್ ಆದೆ. ಅದು ಬಸ್ಸಲ್ಲೇ ಇದೆ ಈಗ. ಬಸ್ಸಿಗೆ ಬಂದದ್ದು ನಾನು ಕ್ಲೀನರ್ ಆಗಿ, ಆನಂತರ ಕಂಡಕ್ಟರ್ ಆದೆ. ಗುರುಪ್ರಸಾದ್ ಅಂತ ಹೇಳಿ ಒಂದು ಗುರುದೇವ್ ಅಂತ ಒಂದು ಉಪ್ಪಿನಗಡಿ ಹೋಗುವ ಕಾಂಟ್ರಾಕ್ಟ್ ಗ್ಯಾರೇಜ್ ಬಸ್ ಇತ್ತು, ಆ ಬಸ್ಸಲ್ಲಿ ಕಂಡಕ್ಟರ್ ಆದೆ. ಆನಂತರ ಮಹೇಶ್ ಬಸ್ಸಲ್ಲೆಲ್ಲ ಇದೆ, ಕ್ಲೀನರ್ ಆಗಿ ಎಲ್ಲ ಮಾಡ್ತಾ ಇದ್ದೆ. ಆನಂತರ ಲಾಸ್ಟ್ ಟೈಮ್ ಏನು ಸೆಲಿನಾ ಬಸ್ಸಲ್ಲಿ ಡ್ರೈವರ್ ಕಂಡಕ್ಟರ್ ಎಲ್ಲ ಮಾಡ್ತಾ ಇದ್ದೆ. ಓಕೆ ಸರ್, ಹಾಗೆ ಅದರಲ್ಲಿ ಸುಮಾರು 5-6 ವರ್ಷ ಮಾಡಿದೆ. ಓಹೋ, ಓಕೆ ಸರ್. ಆಗ ಈಗ ಫೈನಲಿ ನಮ್ಮದು ಸೆಲಿನಾ ಬಿಟ್ಟ ನಂತರ ಸ್ವಂತ ಗಾಡಿ ಮಾಡಿ. ಓಕೆ, ಒಂದು ಡ್ರೈವಿಂಗ್, ಒಂದು ಕ್ಲೀನರ್ ಜರ್ನಿಯಿಂದ ಡ್ರೈವರ್ ಆಗಿ, ಕಂಡಕ್ಟರ್ ಆಗಿ, ಡ್ರೈವರ್ ಆಗಿ ಅಟ್ ದ ಲಾಸ್ಟ್ ಓನರ್ ಆಗುವ ಒಂದು ಖುಷಿ ಹೇಗಿದೆ ಸರ್? ತೊಂದರೆ ಇಲ್ಲ, ಎಲ್ಲ ಅನುಭವ ಆಯ್ತು. ಹೌದು ಸರ್, ಇನ್ನು ಡ್ರೈವಿಂಗ್ ಟೂರಿಸ್ಟ್ ಫೀಲ್ಡ್ ಹೇಗೆ ಅಂತ ಕರೆಕ್ಟ್ ಒಂದು ನಾಲೆಜ್ ಇರುತ್ತೆ ಅಲ್ಲ ಸರ್ ಎಲ್ಲರಿಗೂ ಕೂಡ. ಡೈರೆಕ್ಟ್ ಫೀಲ್ಡ್ ಬರೋದಕ್ಕಿಂತ ಕೂಡ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಬಂದಿದ್ದೀರಲ್ಲ ಸರ್, ಅದೇ ಒಂದು ಗ್ರೇಟ್ ಸರ್. ಓಕೆ ಸರ್, ಮೊದಲು ನಾನು ಕ್ಲೀನರ್ ಆಗಿರುವಾಗ ತುಂಬಾ ಡ್ರೈವರ್ ಕಿರಿಕಿರಿ ಕೂಡ ಇತ್ತು. ಓಕೆ, ಈಗೆಲ್ಲ ಎಲ್ಲ ಡ್ರೈವರ್ಗಳೇ. ಓ ಹೌದು ಸರ್, ಎಲ್ಲ ಕ್ಲೀನರ್ಗಳಿಲ್ಲ. ಓಕೆ, ಎಲ್ಲ ಡ್ರೈವರ್ ಆಗಿದ್ದಾರೆ, ಎಲ್ಲ ಡ್ರೈವರ್ಗಳು. ಅವಾಗೆಲ್ಲ ಕ್ಲೀನರ್ ಆಗಿರೋ ಡ್ರೈವರ್ಗಳಿಂದ ಹಾಗೂ ಕಂಡಕ್ಟರ್ಗಳಿಂದ ಎಲ್ಲ ಬಯಸ್ಕೊಳ್ಬೇಕಿತ್ತು. ಓಕೆ ಸರ್, ಎಲ್ಲ ನೋಡಿಕೊಂಡು ಬೆಳೆದಿದ್ದೀರಲ್ಲ ಸರ್. ಈಗ ನೀವೊಂದು ಹೊಸ ಗಾಡಿ ಮಾಡಿದಕ್ಕೆ ಕಂಗ್ರಾಚುಲೇಷನ್ ಸರ್. ನೀವು ಮುಂಚೆ ಕ್ಲೀನರ್ ಆಗಿ ಈಗ ಓನರ್ ಆಗೋ ಜರ್ನಿಯಲ್ಲಿ ಸರ್, ಕ್ಲೀನರ್ ನವರಿಗೆ ಎಷ್ಟು ಸರ್ ಸಂಬಳ ಇತ್ತು ಆಗ ಟೈಮಲ್ಲಿ, ನೀವಿದ್ದ ಟೈಮಲ್ಲಿ? ನಾನಿದ್ದ ಟೈಮಲ್ಲಿ 100, 120, 130 ರೂಪಾಯಿ ಸಂಬಳ ಇತ್ತು. ಓಕೆ, ಊಟ ತಿಂಡಿ ಒಂದು ಕೊಡ್ತಾ ಇದ್ರು. ಓಕೆ ಸರ್. ಮತ್ತೆ ನಾನು ಉಪ್ಪಿನಗಡಿ ಲೈನ್ ಎಲ್ಲ ಫಸ್ಟ್ ಕೆನರಾ ಹಾಗೂ ಜೀವನ್ ಜ್ಯೋತಿ ಬಸ್ಸಲ್ಲಿ ಕ್ಲೀನರ್ ಆಗಿದ್ದೆ. ಅವಾಗ ಅಂದ್ರೆ ಅವರು ಬಾವಿಯಿಂದ ನೀರು ಎಳಿಬೇಕು, ಬಾವಿಯಿಂದ ನೀರು ಎಳೆದು ಆನಂತರ ಗಾಡಿ ಕ್ಲೀನ್ ಮಾಡಬೇಕು. ಗಾಡಿ ವಾಶ್ ಮಾಡಿ ವಾಪಸ್ ಬೆಳಿಗ್ಗೆ ಆಗುವಾಗ ಈ ಇಬ್ಬನಿ ಎಲ್ಲ ನಿಲ್ತದೆ, ಅದು ಯಾಕಂದ್ರೆ ಸನ್ಮೇಕೆಲ್ಲ ಅವಾಗೆಲ್ಲ ಇರ್ಲಿಲ್ಲ, ಇಬ್ಬನಿ ಇಲ್ಲದ. ಮತ್ತೆ ಬೆಳಿಗ್ಗೆ ಎದ್ದು ಅದನ್ನ ಕ್ಲೀನ್ ಮಾಡ್ಬೇಕು. ಅಷ್ಟು ಕಷ್ಟ ಇತ್ತು. ಅಷ್ಟು ಕಷ್ಟದ ಜರ್ನಿಯಲ್ಲಿ ಕೂಡ ಫೇಸ್ ಮಾಡಿ ಬಂದಿದ್ದೀರಿ. ಯಾಕಂದ್ರೆ ಅವರು ರೂಮ್ ಎಲ್ಲ ಇರ್ಲಿಲ್ಲ, ಬಸ್ಸಲ್ಲಿ ಮಲ್ಕೊಳ್ಳೋದು ಎಲ್ಲ. ಓಕೆ, ಅವಾಗ ಬಸ್ಸೇ ಮನೆ ಅಲ್ಲ ಸರ್? ಬಸ್ಸೇ ಮನೆ. ಇಲ್ಲದ್ರೆ ಕೂಡ ಟೂರಿಸ್ಟ್ ನವರಿಗೆ ಬಸ್ಸೇ ಮನೆ ಅಲ್ಲ ಸರ್? ಮನೆ. ಹೌದು, ಮನೆ. ಎಲ್ಲಿ ಹೋದ್ರೆ ಬಸ್ಸಲ್ಲಿ. ಹೌದು ಸರ್, ಅದೌದು ಸರ್. ನಮಗೆ ಬಸ್ ಒಂದೇ, ಮನೆ ಕೂಡ ಒಂದೇ. ಹೌದು ಸರ್, ಎಲ್ಲಿ ಯಾವಾಗಲೂ ಕೂಡ ನಾವು ಮನೆಗಿಂತ ಜಾಸ್ತಿ ಬಸ್ಸಲ್ಲಿ ಇರುದಲ್ಲ ಸರ್. ಮತ್ತೆ ಟೈಮಿಂಗ್ ಅಷ್ಟೇ, ಮನೆಯಲ್ಲಿ ಹೇಳ್ತೇವೆ ಒಂದು 7:30 ಗಂಟೆಗೆ ಬರ್ತೇನೆ, 6:30 ಗಂಟೆಗೆ ಬರ್ತೇನೆ, ಬಿಲ್ಕುಲ್ ಆಗುದಿಲ್ಲ. ನಾವು ಹೋಗುವಾಗ ಮನೆಗೆ 10 ಗಂಟೆ, 11 ಗಂಟೆ. ಹೌದು ಸರ್, ಹೌದು. ಹಾಗೆ ಮನೆಯಲ್ಲಿ ಊಟಕ್ಕೆ ಅವ್ರು ಬರ್ತಾರಲ್ಲ ಅಂತ ಕಾದವರು ಕಾದ್ಯ ಬಾಕಿ. ಹೌದು ಸರ್, ಅದೌದು ಸರ್. ಯಾಕಂದ್ರೆ ಟೂರಿಸ್ಟ್ ಫೀಲ್ಡೇ ಆಗಿದೆ, ಫೀಲ್ಡೇ ಆಗಿ. ಬೇರೆ ಯಾವ್ದಾದ್ರು ಗಾಡಿ ಆದ್ರೆ ಒಂದು ಸೈಡ್ ಇಟ್ಟಾದ್ರು, ಲಾರಿ ರಿಕ್ಷಾ ಸೈಡ್ ಇಟ್ಟಾದ್ರು ಅಪ್ಪ ಮನೆಗೆ ಹೋಗಿ ಬರ್ಬೋದು. ಈ ಫೀಲ್ಡ್ ಅಲ್ಲಿ ಪ್ಯಾಸೆಂಜರ್ ಇರ್ತಾರೆ, ಅವರ ಹೇಳಿದಾಗೆ ನಾವು ಕೇಳಲೇಬೇಕಾಗ್ತದೆ. ಹೌದು ಸರ್, ಹೌದು. ನಮ್ಗೆ ಇಂಥ ಟೈಮ್ ಅಂತ ಫಿಕ್ಸ್ ಇಲ್ಲ. ಹೌದು ಸರ್, ಹೌದು. ಅದಕ್ಕೆ ಸರ್, ಯಾವುದೇ ಆಗ್ಲಿ ಫಂಕ್ಷನ್, ಈಗ ಬಸ್ಸಿನ ಮೋಟರ್ ಫೀಲ್ಡ್ ಅಲ್ಲಿ ಯಾವುದೇ ಫಂಕ್ಷನ್ ಹೋಗ್ಲಿಕ್ಕೂ ಇಲ್ಲ. ಹೌದು ಸರ್, ಸಂಬಂಧಿಕರ ಮನೆಗೆ ಎಂತ ಹೋಗ್ಲಿ ಇಲ್ಲ. ಹೌದು ಸರ್, ಹಾಗೆ. ಹೌದು, ಕೇಳುವಾಗ ಅವರು ಇಲ್ಲಿದ್ದಾರೆ ಅಲ್ಲಿದ್ದಾರೆ ಅಂತ ಒಂದೊಂದು ಊರಲ್ಲಿ ಇರ್ತೇವೆ ನಾವು. ಹೌದು ಸರ್, ಖಂಡಿತ ಸರ್, ಅದೌದು ಸರ್. ಯಾಕಂದ್ರೆ ಆಫೀಸ್ ಡ್ಯೂಟಿ ಆಗ್ಲಿ ಅಲ್ಲ, ಬೇರೆ ಯಾವುದೇ ಒಂದು ಪೆಟ್ರೋಲ್ ಬಂಕ್ ಕೆಲಸ ಮಾಡಿದ್ರು ಒಂದು ಟೈಮಿಂಗ್ ಒಂದು ಉಂಟು. ಹೌದು, ಬಸ್ಸಿನ ಫೀಲ್ಡ್ ಅಲ್ಲಿ ಟೈಮಿಂಗ್ ಇಲ್ಲ. ಹೌದು ಸರ್. ಓಕೆ ಸರ್, 8 ಗಂಟೆ ಜರ್ನಿ ಆದ್ರೂ ಆಯ್ತು, 12 ಗಂಟೆ ಜರ್ನಿ ಆದ್ರೂ 24 ಆದ್ರೂ ಆಯ್ತು. ಹೇಳಿಕ್ಕಾಗೋದಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ಹೌದು ಸರ್. ಸರ್, ಇದು ಡ್ರೈವಿಂಗ್ ಫೀಲ್ಡ್ಗೆ ಹೊಸದಾಗಿ ಡ್ರೈವರ್ಸ್ ಬರೋರಿಗೆ ಏನು ಹೇಳಿದ್ರೆ ಹೇಳಿಕ್ಕೆ ಇಷ್ಟಪಡ್ತೀರಾ? ಡ್ರೈವರ್ ಬರೋಕೆ ಓವರ್ ಸ್ಪೀಡ್ ಹೋಗಬೇಡಿ, ಓಕೆ, ಸ್ಲೋ ಆಗಿ ಹೋಗಿ. ಮತ್ತೆ ಡ್ರೈವರ್ ಅಲ್ಲಿ ಯಾರು ಮೇಲುಕು ಇಲ್ಲ, ಎಕ್ಸ್ಪೀರಿಯನ್ಸ್ ಯಾವುದೂ ಇಲ್ಲ. ಓಕೆ, ಎಲ್ಲರೂ ಕಲಿಯುವವರೇ. ಓಕೆ ಸರ್, ಹಾಗಾದ್ರೆ ಎಲ್ಲ ಫೀಲ್ಡಲ್ಲೂ ಹಾಗೆ, ಆದರೂ ಕಲ್ತು ಮುಗಿಯುವುದಿಲ್ಲ. ದಿನ ಹೋದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇರ್ತದೆ. ಡ್ರೈವರ್ ಬೇಕಾದ್ರೆ ಆಗ್ಬೋದು,
ಎಕ್ಸ್ಪೀರಿಯನ್ಸ್ ಬೇಕಲ್ಲ. ಹೌದು ಸರ್, ಅದು ಎಕ್ಸ್ಪೀರಿಯನ್ಸ್ ಮುಗಿಯೋದಿಲ್ಲ. ಓಕೆ, ಒಂದೊಂದು ದಿನ ಒಂದೊಂದು ತರ ಇರುತ್ತೆ ಅಲ್ಲ ಸರ್? ಒಂದೊಂದು ತರ ಇರುತ್ತೆ. ಡ್ರೈವಿಂಗ್ ಅಲ್ಲಿ ನಾವು ರೋಡಲ್ಲಿ ಹೋಗುವಾಗ ಎಲ್ಲ ಅನುಭವ ಸಿಗ್ತದೆ, ದಿನಕ್ಕೊಂದೊಂದು ಅನುಭವ. ಹೌದು ಸರ್, ಹಾಗೆ. ಹೌದು, ಅದು ನಿಜ ಸರ್. ಒಂದೊಂದು ಅನುಭವ ಒಂದೊಂದು ಸಿಗುತ್ತಾ ಇರುತ್ತೆ ಅಲ್ಲ ಸರ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ. ಓಕೆ ಸರ್, ಹಾಗಾದ್ರೆ ಮುಗಿಯುತ್ತೆ ಅಂತ ಇಲ್ಲ. ಓಕೆ ಸರ್, ಹಾಗಾದ್ರೆ ಸರ್ ನಿಮ್ಮದು ಊರಲ್ಲಿ ಸರ್ ಹೇಳ್ಬೋದಾ? ನಂದು ಊರು ಉಪ್ಪಿನಂಗಡಿ. ಓಕೆ, ಇದು ಗಾಡಿ ಎಲ್ಲಿ ಸರ್ ಆಪರೇಟ್ ಆಗುದು ಎಲ್ಲಿ ಅಲ್ಲ? ಆಪರೇಟರ್ ಉಪ್ಪಿನಂಗಡಿ, ವಿಟ್ಲ, ಪುತ್ತೂರು, ಉಪ್ಪಿನಂಗಡಿ, ಮಂಗಳೂರು. ಓಕೆ, ಮ್ಯಾಂಗ್ಳೂರಲ್ಲಿ ಇರ್ತದೆ. ಓಕೆ, ಗಾಡಿ ಮ್ಯಾಂಗ್ಳೂರಲ್ಲಿ ಇರುತ್ತೆ ಅಲ್ಲ ಸರ್? ಓಕೆ, ಆಲ್ ಓವರ್ ವಿಟ್ಲ ಎಲ್ಲಿ ಕೂಡ ಪಿಕಪ್? ಪುತ್ತೂರು ಇದ್ರೆ ಓಕೆ, ಎಲ್ಲ ಕೂಡ ಪಿಕಪ್ ಇದೆ ಅಲ್ಲ ಸರ್ ಆಲ್ಮೋಸ್ಟ್? ಓಕೆ ಸರ್, ಹಾಗಾದ್ರೆ ಸರ್ ಬನ್ನಿ ಸರ್, ಸಿಸ್ಟಮ್ ತೋರಿಸೋಣ ಅಲ್ಲ ಸರ್? ಓಕೆ ಓಕೆ. ಸೊ ಸರ್ ನಾವೀಗ ಬಸ್ಸಿನ ಒಳಗೆ ಬಂದಿದ್ದೇವಲ್ಲ ಸರ್? ಸರ್ ಈ ಗಾಡಿಯ ಒಳಗೆ ಏನೆಲ್ಲ ಲೈಟಿಂಗ್ ಮಾಡಿದ್ದಾರೆ ಸರ್, ಹಾಗೂ ಸೌಂಡ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದಾ ಸರ್? ಲೈಟಿಂಗ್ ಅಂದ್ರೆ ನಿಯೋನ್ ಲೈಟ್ ನೋಡಿ, ಇಲ್ಲಿ ನಿಯೋನ್ ಲೈಟ್ ಇದೆಲ್ಲ. ಓಕೆ, ಮತ್ತೆ ಡಾಟ್ ಲೇಸರ್ ಇದೆ ನೋಡಿ, ಇಲ್ಲಿ ಕೂಡ ಇದೆ ಡಾಟ್ ಲೇಸರ್. ಓಕೆ, ಮತ್ತೆ ಸಿಸ್ಟಮ್ ಅಲ್ಲಿ ಹೇಳೋದಾದ್ರೆ 4 ಸಬ್ ಉಂಟು. ಓಕೆ, 4 ಸಬ್ ಇದೆಯಲ್ಲ ಸರ್? 3 ಉಂಟು, ಅಲ್ಲಿ ಒಂದುಂಟು. ಓಕೆ, ಇಲ್ಲಿ ಎದುರಲ್ಲಿ ಒಂದು ಫ್ರಂಟ್ ಅಲ್ಲಿ ಉಂಟು. ಓಕೆ, ಇದಲ್ಲ ಸರ್ ಸಬ್? ಹೌದು ಹೌದು. ಓಕೆ, ಹಾಗೆ. ಮತ್ತೆ ವೋಕಲ್ ಸ್ಪೀಕರ್ ಅಂತ ಹೇಳಿ 2 ಕೊಟ್ಟಿದ್ದಾರೆ ಇಲ್ಲಿ. ಓಕೆ ಓಕೆ, ಸೀಟ್ ಅಡಿಗಡೆ ಮತ್ತೆ ಹಿಂದ್ಗಡೆ ಒಂದು ಇದೆ. ಓಕೆ, 2 ವೋಕಲ್ ಸ್ಪೀಕರ್ ಕೂಡ ಕೊಟ್ಟಿದ್ದಾರಲ್ಲ ಸರ್ ಸೀಟ್ ಅಡಿಯಲ್ಲಿ? ಓಕೆ ಸರ್, ಮತ್ತೆ ಅಲ್ಲಿ ಲೇಸರ್ ಕೂಡ ಇದೆ ಅಲ್ಲ ಸರ್? ಲೇಸರ್ ಕೂಡ ಇದೆ ಇಲ್ಲಿ. ಓಕೆ ಹಾಗೆ. ಓಕೆ, ಟೋಟಲ್ ಎಷ್ಟು ಸರ್ ಸ್ಪೀಕರ್? 1 2, ಓಕೆ, ಟೋಟಲ್ 6 ಸ್ಪೀಕರ್ ಇದೆಯಲ್ಲ ಸರ್? ಓಕೆ, 6 ಸ್ಪೀಕರ್ ಜೊತೆ 3 ಸಬ್ ಪ್ಲಸ್ 2 ವೋಕಲ್ ಕೂಡ ಕೊಟ್ಟಿದ್ದೀರಲ್ಲ ಸರ್ ಬಸ್ಸಿನ ಒಳಗೆ ವೋಕಲ್? ಎಸ್. ಓಕೆ ಸರ್, ಹಾಗೆ ಒಂದು ಒಳ್ಳೆ ಲೈಟಿಂಗ್ ಮಾಡಿದ್ದೀರಿ ಸರ್. ಇದರದ್ದು ಔಟ್ಪುಟ್ ಹೇಗೆ ಅಂತ ಜನರಿಗೆ ತೋರಿಸೋಣಲ್ಲ ಸರ್? ಎಸ್.